ನೀವುಗಳೆಲ್ಲ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನವನ್ನ ತುಂಬಾ ಭಕ್ತಿಯಿಂದ ನಿಮ್ಮ ನಿಮ್ಮ ಮನಸ್ಸಿನಿಂದ ದೇವರ ದರ್ಶನವನ್ನ ಪಡೆದುಕೊಳ್ಳಿ. ಯಾವತ್ತಿಗೂ ಎಂದಿಗೂ ಯಾವುದೇ ಕಾರಣಕ್ಕೂ ಹಣದ ಅಹಂಕಾರದಿಂದ ಹಣದ ಅಹಂನಿಂದ ದಯಮಾಡಿ ದೇವಸ್ಥಾನಗಳಿಗೆ ಬರೋದಕ್ಕೆ ಹೋಗ್ಲೇಬೇಡಿ. ದೇವರ ದರ್ಶನವನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ನಾನು ಇತ್ತೀಚೆಗೆ ತುಂಬಾ ಜನರನ್ನ ನೋಡ್ತಾನೆ ಇರ್ತೀನಿ. ಅದೇನು ದೇವಸ್ಥಾನಗಳಿಗೆ ಬರ್ತಾ ಇರ್ತಾರ ಅಥವಾ ಪಾರ್ಟಿಗಳಿಗೆ ಬರ್ತಾ ಇರ್ತಾರ ಅನ್ಸ್ತಾ ಇರುತ್ತೆ. ದೇವಸ್ಥಾನಕ್ಕೆ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡೋದನ್ನ ಬಿಟ್ಟು ನನ್ನನ್ನೇ ನೋಡ್ಲಿ, ನನ್ನ ಸೌಂದರ್ಯವನ್ನೇ ನೋಡ್ಲಿ ಎಂಬುವಂತಹ ದುರುದ್ದೇಶದಿಂದ ಮನೆಯಲ್ಲಿರುವಂತಹ ಕೆಜಿ ಬಂಗಾರವನ್ನೆಲ್ಲ ಮೈ ಮೇಲೆ ಹಾಕಿಕೊಂಡು ಬಂದಿರುವಂತಹ ಭಕ್ತಾದಿಗಳೆಲ್ಲ ನೋಡುವ ಹಾಗೆ, ಮೈ ಕಾಣುವ ಹಾಗೆ, ತಮ್ಮ ತಮ್ಮ ಅಂಗಾಂಗಗಳು ನೋಡುವ ಹಾಗೆ, ಕಾಣುವ ಹಾಗೆ ಬಟ್ಟೆಗಳನ್ನ ತೊಟ್ಟು ದೇವರ ದರ್ಶನವನ್ನ ಮಾಡೋದಕ್ಕೆ ಬರ್ತಾರೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ದೇವರ ದರ್ಶನಕ್ಕೆ ಅಂತ ಬಂದಿರುವಂತಹ ಎಲ್ಲಾ ಮಹಿಳೆಯರು ಇವರು ಹಾಕಿಕೊಂಡಿರುವಂತಹ ಒಡವೆಗಳನ್ನ ನೋಡ್ಬೇಕು, ಇವರು ಹಾಕಿಕೊಂಡಿರುವಂತಹ ಬಟ್ಟೆಗಳನ್ನ ನೋಡ್ಬೇಕು, ಇವರನ್ನ ನೋಡಿ ಹೊಟ್ಟೆನ ಉರ್ಕೋಬೇಕು. ಏನಪ್ಪಾ ಇಷ್ಟೊಂದು ಒಡವೆಗಳನ್ನ ಹಾಕೊಂಡ್ ಬಂದಿದ್ದಾರೆ, ಎಷ್ಟು ಶ್ರೀಮಂತರು, ಹೇಗಿರ್ಬೇಕು, ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಹಾಕೊಂಡ್ ಬಂದಿದ್ದಾರೆ. ಒಟ್ನಲ್ಲಿ ದೇವರ ದರ್ಶನವನ್ನ ಮಾಡೋದನ್ನ ಬಿಟ್ಟು ಅವರೆಲ್ಲ ನಿಮ್ಮನ್ನೇ ನೋಡ್ತಾ ಇರಬೇಕು. ಭಕ್ತಾದಿಗಳ ಏನು ಭಕ್ತಿ ಅನ್ನೋದೇನಿದೆ ಆ ಭಕ್ತಿಯನ್ನ ಮತ್ತೊಂದು ಕಡೆಗೆ ಡೈವರ್ಟ್ ಮಾಡಬೇಕು. ಆ ರೀತಿಯಾಗಿ ಇತ್ತೀಚೆಗೆ ಬಟ್ಟೆಗಳನ್ನ ಹಾಕೊಂಡು ಬರ್ತಾ ಇರೋದು, ಹಾಗೆ ತಮ್ಮ ಹಣದ ಅಹಂನಲ್ಲಿ ದೇವರ ದರ್ಶನವನ್ನ ಮಾಡೋದಕ್ಕೆ ಬರ್ತಾ ಇರೋದು. ಇತ್ತೀಚೆಗೆ ಶ್ರೀಲೀಲಾರವರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇರ್ಬೋದು. ಈ ವಿಡಿಯೋ ನೋಡಿರ್ಬೇಕು ಅಂತ ತಿಳ್ಕೊಳ್ತೀನಿ. ತಿರುಮಲೆಯಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಅವ್ರು ನೋಡ್ರಿ, ಅವ್ರ ಮುಖದಲ್ಲಿ ಆ ಭಕ್ತಿಯ ಮುಗ್ಧತೆ ಅನ್ನೋದು ಯಾವ ರೀತಿಯಾಗಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅವ್ರ ಹತ್ರ ಹಣ ಇಲ್ವಾ? ಕೋಟಿ ಹಣ ಇದೆ. ಅವ್ರ ಮನೆಯಲ್ಲಿ ಒಡವೆ ಇಲ್ವಾ? ಒಡವೆನ ಹಾಕೊಂಡ್ಬರ್ಬೋದಾಗಿತ್ತು. ಕೋಟಿ ಹಣವನ್ನ, ಅದು ಒಡವೆ ಇರುವಂತಹ ಹಣಗಳನ್ನ, ವಜ್ರದ ಒಡವೆಗಳನ್ನೆಲ್ಲ ಹಾಕೊಂಡ್ಬಂದು ಎಲ್ಲರಿಗೂ ಪ್ರದರ್ಶನವನ್ನ ಮಾಡ್ಬೋದಾಗಿತ್ತು. ಅದರಲ್ಲೂ ಸಿನಿಮಾ ತಾರೆ, ಸಿನಿಮಾ ರಂಗದಲ್ಲಿರೋದು, ತನ್ನ ದೇಹವನ್ನ ಪ್ರದರ್ಶನ ಮಾಡುವ ಹಾಗೆ ಬಟ್ಟೆಗಳನ್ನ ತೊಡ್ಕೊಂಡ್ ಬರ್ಬೋದಾಗಿತ್ತು ತಾನೇ. ಆದ್ರೂ ಯಾವ ರೀತಿಯಾಗಿ ಬಂದಿದ್ದಾರೆ ನೋಡಿ. ಅವರ ಮನಸ್ಸಿನಲ್ಲಿ ಭಕ್ತಿ ಅನ್ನೋದಿದೆ, ಹಣದ ಅಹಂ ಅನ್ನೋದು ಇಲ್ಲ. ಹಾಗಾಗಿ ನಾನು ಪ್ರತಿ ಬಾರಿ ಎಲ್ಲರ ಬಳಿ ಹೇಳುವಂತಹದ್ದು, ಹಣದ ಅಹಂಕಾರದಿಂದ, ಹಣದ ದುರಹಂಕಾರದಿಂದ ದೇವಸ್ಥಾನಗಳಿಗೆ ಬರೋದಕ್ಕೆ ಹೋಗ್ಬೇಡಿ. ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಹೋಗ್ಬೇಡಿ ಅಂತ ನಿಮ್ಮೆಲ್ಲರಿಗೂ ಒಂದೇ ಒಂದು ಕಿವಿ ಮಾತನ್ನ ಹೇಳ್ತೀನಿ. ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನ ಮಾಡ್ಕೊಳ್ಳಿ. ನಾನು ತುಂಬಾ ಜನರನ್ನ ನೋಡಿದ್ದೀನಿ. ನನ್ನ ಬಳಿ ತುಂಬಾ ಹಣ ಇದೆ, ನಾನು VIP ಟಿಕೆಟ್ ಅನ್ನ ತೆಗೆದುಕೊಂಡ್ಬಿಡ್ತೀನಿ, ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಎಂಬುವಂತ ಅಹಂಕಾರದಿಂದ ಏನ್ ಮಾಡ್ತಾರೆ, ನಮ್ಮಲ್ಲಿ ತುಂಬಾ ಜನ 3,000, 4,000, 5,000, 10,000 ತನಕ ಟಿಕೆಟ್ ಗಳನ್ನ ತೆಗೆದುಕೊಂಡು ದೇವರ ದರ್ಶನವನ್ನ ಮಾಡಿ, ನಾನು ಎಲ್ಲರಿಗಿಂತ ಮುಂಚೆವಾಗೇನೆ ನಾನು ದೇವರ ದರ್ಶನವನ್ನ ಮಾಡ್ಬಿಟ್ಟೆ ಅಂತ ಅಹಂಕಾರದಲ್ಲಿ ಹೊರಗಡೆ ಬರ್ತಿರ್ತಾರೆ. ಈ ರೀತಿಯಾಗಿ ಹಣದ ಅಹಂಕಾರದಲ್ಲಿ ಯಾರೆಲ್ಲ ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದೀರಾ ನೋಡಿ, ನಿಮ್ಮ ಆ ಭಕ್ತಿಯ ದರ್ಶನ ಅನ್ನೋದೇನಿದೆ, ಅಂದ್ರೆ ಹಣದ ಅಹಂಕಾರದಿಂದ ಭಕ್ತಿಯ ದರ್ಶನವನ್ನ ಮಾಡಿರ್ತಿರಲ್ಲ, ಆ ದರ್ಶನದ ಮುಂದೆ ಸರ್ವೇ ಸಾಮಾನ್ಯವಾಗಿ ಸರತಿ ಸಾಲಿನಲ್ಲಿ ನಿಂತು ಒಬ್ಬ ಬಡ ಅಥವಾ ಸಾಮಾನ್ಯನಾದಂತಹ ಭಕ್ತ ಯಾರು ಬಂದು ದರ್ಶನವನ್ನು ತೆಗೆದುಕೊಳ್ತಾನೆ, ಆತನ ಭಕ್ತಿಯ ಮುಂದೆ ನಿಮ್ಮ ಹಣದ ಭಕ್ತಿ ಎನ್ನುವಂತಹದ್ದು ತೃಣಕ್ಕೆ ಸಮಾನವಾಗ್ಬಿಡುತ್ತೆ. ದೇವಸ್ಥಾನಗಳಿಗೆ ಬರ್ತೀರಾ, ದೇವರಿಗೆ ದಾನ ಅಂತ ನೀಡ್ತೀರಾ, ದಾನ ಅಂತ ಕೊಟ್ಮೇಲೆ ಅದು ದಾನ. ದಯಮಾಡಿ ನಿಮ್ಮ ಹೆಸರುಗಳನ್ನ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟೋ ಜನರನ್ನು ನೋಡಿದೀನಿ, ಏನೋ ಒಂದು ಕೊಟ್ಟಿರ್ತಾರೆ, ಒಂದು ಪ್ಯಾನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಹೆಸರು ಹಾಕ್ಸ್ಬಿಟ್ಟಿರ್ತಾರೆ ದಾನಿಗಳು ಅಂತ. ನೀವು ದಾನ ಅಂತ ಕೊಟ್ಮೇಲೆ ಅದು ದಾನವಾಗಿ ಇರಬೇಕು ಅಂತ ಹೇಳ್ತಾ, ದಯಮಾಡಿ ಈಗಿನ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳುವಂತಹದ್ದು, ನೀವು ಯಾವ್ದು ಮಾಡ್ಲಿಂಗ್ ಮಾಡೋದಕ್ಕೆ ಬರ್ತಾ ಇಲ್ಲ ಬೇರೆ ಎಂದ್ಕೂ ಬರ್ತಾ ಇಲ್ಲ, ಅಥವಾ ನಿಮ್ಮ ಸೌಂದರ್ಯವನ್ನು ತೋರಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ದಯಮಾಡಿ ನಿಮ್ಮ ದುರುದ್ದೇಶಗಳನ್ನ, ನಿಮ್ಮ ಕೆಟ್ಟ ಬುದ್ಧಿಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ದೇವರ ದರ್ಶನವನ್ನ ತೆಗೆದುಕೊಳ್ಳೋಕೆ ಹೋಗ್ತಾ ಇದೀವಿ, ನಾವು ಭಕ್ತಿಯಿಂದ ಹೋಗ್ಬೇಕು, ನಮ್ಮ ಮನಸ್ಸಿನಿಂದ ಹೋಗ್ಬೇಕು ಅನ್ನುವಂತಹದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸ್ವತಂತ್ರದ ಹೆಸರಿನಲ್ಲಿ ದೇವಾಲಯಗಳಿಗೆ ಬಂದು ಪುಣ್ಯಕ್ಷೇತ್ರದ ಸ್ವಚ್ಛತೆಯನ್ನೇನಾದ್ರೂ ಹಾಳು ಮಾಡೋದಕ್ಕೆ ನೋಡಿದ್ರೆ, ಒಂದಲ್ಲ ಒಂದು ದಿನ ಯಾವ ರೀತಿಯಾಗಿ ಪಾಠಗಳನ್ನ ಕಲಿಸ್ಬೇಕು ಅದೇ ರೀತಿಯಾಗಿ ಪಾಠಗಳನ್ನ ಕಲಿಸ್ತಾರೆ ಭಕ್ತಾದಿಗಳೇ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.